ರಾಮ್ ರಾಮ್ ಗೆಳೆಯರೆ, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಕೊಡಗು ಟ್ರಿಪ್ಪಲ್ಲಿ ಇವತ್ತು ನಮ್ಮದು 2ನೇ ದಿನ. ನಾನಿವತ್ತು ಕೊಡಗಲ್ಲಿ ತುಂಬ ಫೇಮಸ್ ಆಗಿರುವಂಥ ಅಬ್ಬಿ ಫಾಲ್ಸ್ನ ಕವರ್ ಮಾಡಬೇಕು ಅಂತ ಹೊರಟಿದ್ದೀನಿ. ತುಂಬ ಚಿಕ್ಕವನಿದ್ದಾಗ ಒಂದು ಸರ್ತಿ ಈ ಫಾಲ್ಸ್ ಹತ್ರ ನಾನು ಹೋಗಿದ್ದೆ. ಅದಾದಮೇಲೆ ಹೋಗ್ಬೇಕು ಅಂದ್ಕೊಂಡು ಟೈಮೇ ಸಿಕ್ಕಿರಲಿಲ್ಲ. ಸೊ ಈಗ ಕೊಡಗಿಗೆ ಬಂದಿದ್ದೀನಲ್ವಾ, ಇವತ್ತು ಈ ಫಾಲ್ಸ್ನ ಕವರ್ ಮಾಡೋಣ ಅಂತ ನಾನು ಆ ಕಡೆ ಹೊರಟಿದ್ದೀನಿ. ಕೊಡಗು ಅಂದರೆ ಬರೀ ಕಾಫಿ ತೋಟ, ಬೆಟ್ಟ ಗುಡ್ಡ ಅಂತ ಅಲ್ಲ, ತುಂಬಾ ಫಾಲ್ಸ್ಗಳಿದೆ. ಅದನ್ನೆಲ್ಲ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಸೊ ಇಲ್ಲಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ಮೇಯ್ನ್ ಸಿಟಿಯಿಂದ 8 ಕಿಲೋಮೀಟರ್ ಕವರ್ ಆದರೆ ನಮಗೆ ಅಬ್ಬಿ ಫಾಲ್ಸ್ ಸಿಗುತ್ತೆ. ಬನ್ನಿ, ಇವತ್ತು ಅಬ್ಬಿ ಫಾಲ್ಸ್ ಯಾವ ಥರ ಇದೆ ಮತ್ತು ಅದ್ರ ಸುತ್ತಮುತ್ತ ಇನ್ನೇನಾದರೂ ನೋಡೋದಕ್ಕೆ ಸಿಗುತ್ತಾ ಅಂತ ನೋಡ್ಕೊಬರೋಣ. ಸುಮಾರು 8 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ಮೇಲೆ ನಾನು ಇನ್ನೇನು ಅಬ್ಬಿ ಫಾಲ್ಸ್ ಹತ್ರ ಆದೆ. ಇಲ್ಲಿ ಹೋಗೋ ದಾರಿ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಈ ದಾರಿಯಲ್ಲಿ ತುಂಬ ಜನ ಪ್ರವಾಸಿಗರು ಬರೋದನ್ನು ನಾನು ನೋಡಿದ್ದೀನಿ. ಇನ್ನೊಂದು 5 to 10 ಮಿನಿಟ್ಸಲ್ಲಿ ನಾವು ಫಾಲ್ಸ್ ಹತ್ರ ಎಂಟ್ರಿ ಕೊಡ್ಬೋದು. ಇಲ್ಲಿಂದ ಏನು ತುಂಬ ದೂರ ಇಲ್ಲ, ಇನ್ನೊಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ರೀಚ್ ಆಗ್ತೀವಿ. ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಆಲ್ರೆಡಿ ತುಂಬ ಕಾರ್ಗಳು ಇಲ್ಲಿ ಕ್ಯೂ ನಿಂತಿದೆ. ಮೋಸ್ಟ್ಲಿ ಇಲ್ಲಿ ನಾವು ಪಾರ್ಕಿಂಗಿಗೆ ಟಿಕೆಟ್ ತೊಗೊಳ್ಬೇಕನ್ಸುತ್ತೆ, ಇಲ್ಲಾಂದರೆ ಇಷ್ಟು ಕ್ಯೂ ಇರಲ್ಲ. ಆಚೆಯಿಂದನೂ ಎಲ್ಲ ಫಾಲ್ಸ್ನ ನೋಡಿ ರಿಟರ್ನ್ ಬರೋರು ಬರ್ತಾ ಇದ್ದಾರೆ. ಇಲ್ಲಿ ನಾವು ಬೈಕ್ಗೆ 20 ರೂಪೀಸ್ ಎಂಟ್ರಿ ಫೀಸ್ ಕೊಡಬೇಕಾಗತ್ತೆ. ಇಲ್ಲಿ UPI ಅಕ್ಸೆಪ್ಟ್ ಮಾಡೋದಿಲ್ಲ, ಅದಕ್ಕೆ ಕ್ಯಾಶ್ ತಗೊಂಡು ನೀವು ಇಲ್ಲಿ ಬರಬೇಕಾಗತ್ತೆ. ಸೊ ಇಲ್ಲಿ ನಾವು ಪಾರ್ಕಿಂಗ್ ಫೀ ಪೇ ಮಾಡಿದ್ರೆ ಮುಂದೆ ನಮಗೆ ಪಾರ್ಕಿಂಗ್ಗೆ ಬಿಡ್ತಾರೆ. ಅಲ್ಲಿ ಪಾರ್ಕ್ ಮಾಡಿ ಮತ್ತೆ ನಾವು ಫಾಲ್ಸ್ ಹತ್ರ ಹೋಗೋದಕ್ಕೆ ಎಂಟ್ರಿ ಫೀ ಇದೆ ಅಂತೆ. ಅಲ್ಲೂ ಕ್ಯಾಶ್ ಬೇಕಂತೆ, ಇವರೇ ಹೇಳಿದರು. ಅದಕ್ಕೆ ನಮಗೆ ಅಲ್ಲೂ 20 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಅದನ್ನು ಪೇ ಮಾಡಿದ್ರೆ ನೀವು ಒಳಗೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ನಾನೀಗ ಪಾರ್ಕಿಂಗ್ ಫೀ ಪೇ ಮಾಡಿ ಬೈಕ್ ಪಾರ್ಕ್ ಮಾಡೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀನಿ. ಬೈಕ್ನ ಪಾರ್ಕ್ ಮಾಡಿದ್ಮೇಲೆ ನಂದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನೀಗ ಈ ದಾರಿಲಿ ಫಾಲ್ಸ್ ಕಡೆ ಹೊರಟೆ. ಇಲ್ಲಿ ಫಾಲ್ಸ್ ಹತ್ರ ಹೋಗೋದಕ್ಕೆ ಕಾಫಿ ತೋಟದ ಮಧ್ಯೆ ತುಂಬ ಒಳ್ಳೆ ರೋಡ್ ಮಾಡಿದ್ದಾರೆ. ಇಲ್ಲಿನ ಒಂದು 500 ಮೀಟರ್ ನಾವು ಕೆಳಗಡೆ ಹೋದರೆ ಕಂಪ್ಲೀಟ್ ಫಾಲ್ಸ್ ನಮಗೆ ಕಾಣಿಸುತ್ತೆ. ಬನ್ನಿ ಹೋಗೋಣ. ಅಬ್ಬಿ ಫಾಲ್ ಮುಗಿಸಿ ಮಂಡಲ್ಪಟ್ಟಿ ಹೋಗೋಣ ಅಂದ್ಕೊಂಡೆ, ಆದರೆ ಅಲ್ಲಿ ಬೈಕರ್ಸ್ನ ಬಿಡಲ್ಲ ಅನ್ನೋದು ಗೊತ್ತಾಯಿತು. ಅದಕ್ಕೆ ನಾನು ಕೋಟೆ ಬೆಟ್ಟದ ಕಡೆ ಹೊರಟೆ. ಕೋಟೆ ಬೆಟ್ಟಕ್ಕೆ ಹೋಗೋ ರೋಡು ಯಾವ ಥರ ಇದೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಇಲ್ಲಿ ಬೈಕರ್ಸ್ಗಳಿಗೆ. ನೀವೇ ನೋಡಿ ರೋಡ್ ಯಾವ ಥರ ಇದೆ ಅಂತ. ಅಂತೂ ಆ ಕಷ್ಟವಾಗಿರೋ ರೋಡು, ಈ ಗುಂಡಿ ಇದನ್ನೆಲ್ಲ ದಾಟ್ಕೊಂಡು ಬಂದಮೇಲೆ ನಮಗೆ
ಕೋಟೆ ಬೆಟ್ಟ ಹೋಗೋದಕ್ಕೆ ಇರೋ ಎಂಟ್ರೆನ್ಸ್ ಸಿಕ್ತು. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮಗೆ ಕೋಟೆ ಬೆಟ್ಟ ಟೆಂಪಲ್ ಸಿಗುತ್ತೆ. ಇಲ್ಲಿ ಲೆಫ್ಟ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್. ಇಲ್ಲೇ ಇದೆ ನೋಡಿ ಕೋಟೆ ಬೆಟ್ಟದ ದ್ವಾರ. ಇಲ್ಲಿಂದ ಲೆಫ್ಟ್ ಹೋದರೆ ನಾವು ಸೀದಾ ಆ ಟೆಂಪಲ್ದು ಆರ್ಚ್ ಇದೆ ಅಲ್ವಾ, ಅಲ್ಲಿಗೆ ಹೋಗ್ಬೋದು. ಬನ್ನಿ ಹೋಗೋಣ. ಈ ರೋಡು ಅಡ್ವೆಂಚರ್ ಬೈಕರ್ಸ್ಗೆ ಒಂಥರ ಹಬ್ಬ ಮಾಡ್ದಂಗಿದೆ. ಇಲ್ಲಿ ನಾವು ಎದ್ದು ನಿಂತು ಗಾಡಿ ಓಡಿಸೋದಕ್ಕೆ ಒಳ್ಳೆ ಮಜಾ ಬರುತ್ತೆ. ಅಡ್ವೆಂಚರ್ ಬೈಕ್ಗಳ ಒಂದು ಅಡ್ವಾಂಟೇಜ್ ಅದಲ್ವಾ, ರೋಡು ಹಾಳಾಗಿದ್ದಷ್ಟು ಖುಷಿ ಜಾಸ್ತಿ ಆಗುತ್ತೆ. ಆ ಥರ ಆಗುತ್ತೆ ನಂದು ಈ ಬೈಕ್ ಇಂಥ ರೋಡಲ್ಲಿ ಓಡಿಸುವಾಗ. ಸೊ ಯಾರೆಲ್ಲ ಅಡ್ವೆಂಚರ್ ಬೈಕ್ ತೊಗೊಳ್ಬೇಕು ಅಂತ ಇದ್ದೀರೋ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಯಾಕಂದರೆ ಆ ಫೀಲ್ ನಿಮಗೆ ಇಂಥ ರೋಡಿಗೆ ಬಂದಾಗ ಈ ಬೈಕ್ದು ಆ್ಯಕ್ಚುಯಲ್ ಏನಕ್ಕೋಸ್ಕರ ತೊಗೋಬೇಕು ಅನ್ನೋದು ನಿಮಗೆ ಇಲ್ಲಿ ಅದರ ಅರಿವು ಆಗುತ್ತೆ. ಸೊ ಮುಂದೆ ಮುಂದೆ ನೋಡ್ತಾ ಇರೋ ಹಾಗೆ ವ್ಯೂಸ್ ತುಂಬಾ ಚೆನ್ನಾಗಿದೆ. ಫುಲ್ ಯಾವುದೋ ಬೆಟ್ಟದ ಮೇಲೆ ಬಂದಿರೋ ಫೀಲ್ ಆಗ್ತಾ ಇದೆ ಇಲ್ಲೇನೆ ನಮಗೆ. ಆಲ್ರೆಡಿ ಇಲ್ಲಿ ಬಂದಿರೋರು ಅಲ್ಲಲ್ಲೇ ಅವ್ರ ಗಾಡಿಗಳನ್ನ ಪಾರ್ಕ್ ಮಾಡಿ ಆಚೆ ನೇಚರ್ ನೋಡ್ಕೊಂಡು ಕೂತಿದ್ದಾರೆ. ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳನ್ನ ಬಿಟ್ಟು ಇನ್ನೇನು ಕಾಣಿಸ್ತಾನೆ ಇಲ್ಲ. ನಾವುಗಳಿಂಥ ಜಾಗಕ್ಕೆ ಬಂದಾಗ ಇಲ್ಲಿ ಪ್ಲಾಸ್ಟಿಕ್ಗಳನ್ನ ಬಿಸಾಕದೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದಿರೋ ಎಷ್ಟೋ ಫ್ಯಾಮಿಲೀಸ್ ಒಬ್ಬೊಬ್ಬರು ಒಂದೊಂದು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ವ್ಯೂಸ್ನ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇವರೆಲ್ಲ ಟೆಂಪಲ್ಗೆ ಹೋಗಿ ರಿಟರ್ನ್ ಬರ್ತಾ ಇರೋರು ಅನಿಸುತ್ತೆ. ಸೊ ನಾವಿನ್ನು ಸ್ವಲ್ಪ ದೂರ ಹೋದರೆ ಕೋಟೆ ಬೆಟ್ಟ ಸಿಗುತ್ತೆ. ಅಲ್ಲಿ ಟೆಂಪಲ್ ನಾನು ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಇವತ್ತು ಆ ಕನಸು ಈಡೇರೋ ದಿನ ಬಂದಿದೆ. ಈಚೆ ನೋಡಿ ವ್ಯೂಸ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ. ಮೋಡ ಮಳೆ ಕಡಿಮೆ ಇರೋದ್ರಿಂದ ಫುಲ್ಲು ವೈಟ್ ಕಾಣಿಸ್ತಾ ಇದೆ. ಅದ್ರ ಮಧ್ಯೆ ಈ ರೋಡು ತುಂಬಾ ಖುಷಿ ಆಗ್ತಿದೆ ನನಗಂತೂ. ಇಲ್ಲಿ ಈ ಬೆಟ್ಟ ಎಲ್ಲ ನೋಡುವಾಗ ರಿಟರ್ನ್ ನಾವು ಮತ್ತೆ ಇಲ್ಲಿಂದ ಹೋಗ್ಬೇಕಾ ಇಲ್ಲ ಎಲ್ಲಾದರೂ ಇದ್ಬಿಡೋಣ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಮುಂದೆ ಕಾಣ್ತಾ ಇರೋ ಬೆಟ್ಟ ಇದೆಯಲ್ವಾ, ಅದೇ ಕೋಟೆ ಬೆಟ್ಟ. ನಾವೀಗ ಅಲ್ಲಿಗೆ ಹೋಗ್ಬೇಕಾಗಿರೋದು. ಈ ರೋಡು ಈಗ ಬರ್ತಾ ಇರೋ ಸ್ವಲ್ಪ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಬನ್ನಿ ಹೋಗೋಣ. ನೋಡಿ ಫೈನಲಿ ನಾವು ಕೋಟೆ ಬೆಟ್ಟದ ಹತ್ರ ಬಂದೇ ಬಿಟ್ವಿ. ಈ ಬೆಟ್ಟ ಹೊರಗಡೆಯಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದ್ರ ಸುತ್ತ ನೇಚರನ್ನು ಇನ್ನೂ ಯಾವ ಥರ ಇದೆ ಅನ್ನೋದನ್ನ ನೀವು ನೋಡಿ ಒಂದು ಸರ್ತಿ. ಬನ್ನಿ ನಾವು ಮೇಲೆ ಟೆಂಪಲ್ ಹತ್ರ ಹೋಗಿ ಬರೋಣ. ಈ ಕೋಟೆ ಬೆಟ್ಟ ಇದೆಯಲ್ವಾ, ಇದು ಕೊಡಗಲ್ಲಿ 3ನೇ ಅತಿ ಎತ್ತರದ ಬೆಟ್ಟ ಅಂತೆ. ಸುಮಾರು ಇದು 5400 ಅಡಿ ಎತ್ತರದಲ್ಲಿದೆ. ಹಳೆ ಕಾಲದಲ್ಲಿ ಇಲ್ಲಿ ಕೋಟೆ ಥರ ಇರೋ ಬಂಡೆಗಳಿತ್ತಂತೆ, ಅದಕ್ಕೆ ಕೋಟೆ ಬೆಟ್ಟ ಅಂತ ಈ ಊರಿಗೆ ಹೆಸರು ಬಂದಿದೆ. ಇಲ್ಲಿ ಶಿವನ ದೇವಾಲಯನೂ ಇದೆ ಅಂತೆ. ಮತ್ತು ಪಾಂಡವರು ವನವಾಸದಲ್ಲಿದ್ದಾಗ ಅವರು ಈ ಜಾಗದಲ್ಲಿ ಉಳ್ಕೊಂಡಿದ್ರು ಅನ್ನೋದಕ್ಕೆ ಕೆಲವು ಪುರಾಣದಲ್ಲಿ ಉಲ್ಲೇಖಗಳು ಇದೆ ಅಂತ ಹೇಳ್ತಾರೆ. ಬನ್ನಿ ನಾವು ಇನ್ನೊಂದು ಸ್ವಲ್ಪ ದೂರ ಮೇಲೆ ಹೋದರೆ ಕೋಟೆ ಬೆಟ್ಟ ಶಿವನ ದೇವಸ್ಥಾನದ ಹತ್ರ ಹೋಗ್ಬೋದು. ಟೆಂಪಲ್ ಗೇಟ್ ಹಾಕಿದೆ, ಕ್ಲೋಸ್ ಇದೆ ಅಂದ್ಕೊಳ್ತೀನಿ. ಹೌದು, ಈ ಟೆಂಪಲ್ ಈಗ ಕ್ಲೋಸ್ ಇದೆ. ಆದರೆ ನಾವು ಒಳಗಡೆ ಎಂಟ್ರಿ ಆಗೋದಕ್ಕೆ ಮತ್ತೊಂದು ದಾರಿ ಇದೆ. ಆಚೆಯಿಂದ ಹೋಗಿ ಎಂಟ್ರಿ ಆಗೋಣ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಕಾಲು ದಾರಿ ಇದೆ. ಅಲ್ಲಿಂದ ಮೇಲೆ ಹೋದರೆ ಇನ್ನೊಂದು ಗೇಟ್ ಹತ್ರ ನಾವು ಹೋಗ್ಬೋದು. ಆದರೆ ಅಲ್ಲೂ ಓಪನ್ ಇರೋದು ಡೌಟು. ಯಾಕಂದರೆ
ಇಲ್ಲಿ ಯಾವ ದಿನ ಪೂಜೆ ನಡೆಸ್ತಾರೆ ಅನ್ನೋದು ಗೊತ್ತಿಲ್ಲ. ಜನಗಳೆಲ್ಲ ಹೊರಗಡೆನೆ ನಿಂತು ಫೋಟೋ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ. ಹೌದು, ಈಚೆ ಗೇಟು ಕ್ಲೋಸ್ ಇದೆ. ನಾವು ಇಲ್ಲಿಂದಾನೆ ಏನು ಕಾಣೋದಕ್ಕೆ ಸಿಗುತ್ತೆ ಟೆಂಪಲ್, ಅದನ್ನು ನೋಡಿಕೊಂಡು ರಿಟರ್ನ್ ಹೋಗ್ಬೇಕಷ್ಟೆ. ಆದರೆ ಇಲ್ಲಿಂದ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಇದು ಆ ಟೆಂಪಲ್ ಹತ್ರದಿಂದ ನಿಂತು ನೋಡಿದ್ರೆ ನಾವು ಇಷ್ಟು ಬೆಟ್ಟಗಳನ್ನೆಲ್ಲ ನೋಡ್ಬೋದು. ನಾವೀಗ ಇಲ್ಲಿ ಕೆಳಗೆ ಕಾಣಿಸ್ತಾ ಇರೋ ಬೆಟ್ಟಗಳ ಮಧ್ಯದಲ್ಲಿರೋ ರೋಡಿಂದನೇ ಇಲ್ಲಿಗೆ ಬಂದಿದ್ದು. ಟೆಂಪಲ್ ನೋಡಿ ಹೊರಗಡೆ ಬಂದಿದ್ದು ನನಗೆ ಇಲ್ಲಿನ ವ್ಯೂ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ಸ್ವಲ್ಪ ಹೊತ್ತು ಆಚೆ ಈಚೆ ನೋಡ್ತಾ ಸುಮ್ಮನೆ ನಿಂತ್ಬಿಟ್ಟೆ. ಇದ್ದಿದ್ದ ಟೆನ್ಷನ್ ಎಲ್ಲ ಈ ಥರ ಒಂದೊಂದು ಪ್ಲೇಸ್ಗೆ ಬಂದಾಗ ನಾವು ಕೆಲವು ನಿಮಿಷಗಳ ಕಾಲ ಅದನ್ನು ಮರ್ತು ಬಿಡ್ತೀವಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೆಂಪಲ್ನಿಂದ ರಿಟರ್ನ್ ಹೊರಟಿದ್ದು ನನಗೆ ಒಂದು ಬೆಟ್ಟದ ಮೇಲೆ ಬೈಕ್ ತೊಗೊಂಡು ಹೋಗ್ಬೋದು ಅನ್ನೋದು ಗೊತ್ತಾಯಿತು. ಸೊ ನಾನೀಗ ಆ ಬೆಟ್ಟ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಬೆಟ್ಟದ ಮೇಲೆ ವ್ಯೂ ಯಾವ ಥರ ಇದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ನೋಡಿ, ಇನ್ನೊಂದು ಸ್ವಲ್ಪ ದೂರದಲ್ಲಿ ಆ ಬೆಟ್ಟ ಸಿಗುತ್ತೆ. ವಾವ್! ಆ ಬೆಟ್ಟದ ಮೇಲಿಂದ ನನಗೆ ಒಂದು ಫಾಲ್ಸ್ ಕಾಣಿಸ್ತು. ಅಲ್ಲಿಗೆ ಹೇಗೆ ಹೋಗೋದು ಅಂತ ಕೇಳಿದಾಗ ಅಲ್ಲಿಗೆ ಹೋಗ್ಬೋದು, ಆದರೆ ಅದಕ್ಕೊಂದು ವಾಟರ್ ಕ್ರಾಸಿಂಗ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ವಾಟರ್ ಕ್ರಾಸಿಂಗ್ ಅಂದಮೇಲೆ ನಾನು ಬಿಡ್ತೀನಾ, ನೋಡೇ ಬಿಡೋಣ ಅಂತ ಹೊರಟೆ. ಅಲ್ಲಿಗೆ ಹೋಗೋ ದಾರಿನೂ ಅಷ್ಟೇ ತುಂಬಾ ಅಡ್ವೆಂಚರಸ್ ಆಗಿತ್ತು. ದಾರಿನ ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗುವಾಗ ಆ ಫಾಲ್ಸ್ ನನಗೆ ತುಂಬ ಹತ್ತಿರದಿಂದ ಕಾಣೋದಕ್ಕೆ ಶುರುವಾಯಿತು. ಆದರೆ ವಾಟರ್ ಕ್ರಾಸಿಂಗ್ ಮಾಡಬೇಕು ಅನ್ನೋ ವಿಷಯ ಗೊತ್ತಾದಾಗಲಿಂದ ಇಲ್ಲಿ ಇಷ್ಟು ಆಳಾಗಿರೋ ರೋಡ್ ಇದ್ರೂ ಅದೇ ಒಂಥರ ತಲೆಯಲ್ಲಿ ಓಡ್ತಾ ಇದೆ, ಹೇಗಿರ್ಬೋದು ವಾಟರ್ ಕ್ರಾಸಿಂಗ್ ಅಂತ. ಯಾಕಂದರೆ ಈ ಬೈಕ್ ತಗೊಂಡಾಗ್ಲಿಂದ ನಾನು ಯಾವತ್ತೂ ತುಂಬ ದೊಡ್ಡ ವಾಟರ್ ಕ್ರಾಸ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಅದನ್ನು ಮಾಡ್ಬೋದು ಅನ್ನೋದೊಂದು ಖುಷಿ ನನ್ನಲ್ಲಿ ಇದೆ. ಯಾರು ನದಿ ಹತ್ರ ಹೋಗಬಾರ್ದು ಅಂತ ರೋಡ್ ಮಧ್ಯದಲ್ಲೇ ಗುಂಡಿ ಮಾಡಿದ್ದಾರೆ. ಆದರೆ ಈಚೆ ಸೈಡಿಂದ ಇನ್ನೊಂದು ರೋಡ್ ಇದೆ, ಅಲ್ಲಿಂದ ನಾವು ಆ ನದಿ ಹತ್ರ ಹೋದರೆ ಅದನ್ನು ಕ್ರಾಸ್ ಮಾಡಿಕೊಂಡು ನಾವು ಫಾಲ್ಸಿಗೆ ಹೋಗಬೇಕಾಗತ್ತೆ. ಇಲ್ಲೊಂದು ಸ್ವಲ್ಪ ಭಯ ಆಗ್ತಾ ಇದೆ, ಬಟ್ ಓಕೆ, ಹೋಗ್ಬೋದು, ತೊಂದರೆ ಇಲ್ಲ. ಅಲ್ಲೇ ನಮಗೆ ನದಿ ಕಾಣಿಸ್ತಾ ಇದೆ. ಆ ನದಿ ಒಂದು ಕ್ರಾಸ್ ಮಾಡಿಬಿಟ್ರೆ ನಾವು ಆ ಫಾಲ್ಸ್ನ ರೀಚ್ ಆದ್ವಿ ಅಂತಲೇ ಅರ್ಥ. ಆಲ್ರೆಡಿ ಇಲ್ಲಿ ಯಾರೋ ಜನಗಳು ಬಂದಿದ್ದಾರೆ, ಸೊ ಹಂಗಾಗಿ ಭಯ ಏನಿಲ್ಲ. ಅಲ್ಲಿ ಕೆಲವು ಗಾಡಿಗಳು ಆಲ್ರೆಡಿ ಕ್ರಾಸ್ ಮಾಡಿ ನಿಲ್ಲಿಸಿದ್ದಾರೆ, ಅಥವಾ ಆಚೆ ಊರವರು ಏನೋ ಗೊತ್ತಿಲ್ಲ. ಅಲ್ಲಿ ಹೋದ್ರೇ ನಮಗಿದು ಏನು ಅಂತ ಕರೆಕ್ಟಾಗಿ ಗೊತ್ತಾಗೋದು. ಬನ್ನಿ ಹೋಗೋಣ. ಇದೇ ದಾರಿಲ್ಲ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿವರೆಗೂ ಹೋಗ್ಬೇಕು. ಆಮೇಲೆ ನಮಗೆ ಅದೇ ಮನೆಯಲ್ಲಿ ಕುಶಾಲ್ ಅನ್ನೋರೊಬ್ರು ಪರಿಚಯ ಆದರು.
ಅವ್ರು ನಮ್ಮನ್ನ ಆ ಫಾಲ್ಸ್ ಹತ್ರ ಕರ್ಕೊಂಡು ಹೋದ್ರು. ಆ ಫಾಲ್ಸ್ ಹತ್ರ ಹೋಗೋ ದಾರಿ ಯಾವ ರೀತಿ ಇದೆ ಅನ್ನೋದನ್ನ ನೋಡಿ ಒಂದ್ಸರ್ತಿ. ಇಷ್ಟೆಲ್ಲ ಪ್ಲೇಸಸ್ ಕವರ್ ಮಾಡೋಷ್ಟರೊಳಗೆ ಸಂಜೆ ಆಯ್ತು. ಸೊ ನಾನು ಹೋಮ್ ಸ್ಟೇ ಕಡೆ ಹೊರಟೆ. ಮತ್ತೆ ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.